ಸರ್ ಹ್ಮ್. ಈ ಅಕ್ಕಿ ಬಗ್ಗೆ ಸರ್. ಸರ್ ಹೇಳಿದ್ರೆ ಸರ್ ಆಗ್ಲೇ ನಮ್ಮ ಜೊತೆಗಳು ಹೆಂಗ್ ಮಾಡ್ತೀವಿ ಅಂತ ಹೇಳ್ದಾಗೆ ಹಾ ನೋಡಿ ನಮ್ಮ ಜೊತೆಗಳು ಈಗಿರುತ್ತೆ ಓಕೆ ನೋಡಿ. ಅವಳು ಹೇಳ್ದೆ ಓಕೆ ನಮ್ಗೆ ಧೂಮಗಳೇ ಹೋಗ್ತೀವಿ, ಹಾ ಮಕ್ಷಿಗಳು ಸೆಟ್ ಮಾಡ್ತೀವಿ ಓಕೆ ನೋಡಿ. ಅವಾಗ ನೀವು ಪ್ರಶ್ನೆ ಕೇಳಿದ್ರಿ ಬಾಡಿಗೆ ಮ್ಯಾಚ್ ಆಗ್ಬೇಕಾ ಮ್ಯಾಚ್ ಆಗ್ಬಾರ್ದ ಅಂದ್ಬಿಟ್ಟು ಓಕೆ ನೋಡಿ. ನಮ್ಮ ಅಕ್ಕಿ ತೆಗ್ದಾಗರಕ್ಕೆ ಹ್ಮ್ ಈ ಕೊನೆ ಎಲ್ಲಿರುತ್ತೆ ನೋಡಿ, ಎಲ್ಲಾರ ಅಕ್ಕಿಗಳು ತೆಗ್ದಕ್ಷಣ ನೋಡಿ ನಾವು ತೆಗಿದ ಪೂರ್ತಿ ಹ್ಮ್ ಇಲ್ಲಿ ಬೈ ಆಚೆ ಬರಲ್ಲ. ಓಕೆ ಈ ತರ ನಾವು ಅಕ್ಕಿ ತುಂಬಾ ಲೈಕ್ ಮಾಡ್ತೀವಿ. ಹಾ ನೀವು ಹಿಂಗ್ಸ್ ಇದು ವೈಬ್ರೇಷನ್ ಉಂಡ್ಕೊಳ್ಳಿ. ಓಕೆ ಆಮೇಲೆ ಈ ದಸ್ತಾ ಕೊನೆ ಅಷ್ಟೇ ನಮ್ದು 9 ಅಕ್ಕಿ ಮುಂದೆ ಲೈಕ್ ಮಾಡ್ತೀವಿ. ಓಕೆ ಪ್ಲಸ್ ಈ ಯಾವತ್ತು ಇದು ಬೆಂಡಾಗ್ಬೇಕು ಅಕ್ಕಿ ತುದಿಗಳವಲ್ಲ, ಹಾ ಯಾವತ್ತು ಹಿಂಗ್ ಬರ್ಬೇಕು, ಹತ್ತಿರ ಬರ್ಬೇಕು. ಹ್ಮ್ ಆಡ್ತಾ ಈಸಿ ಗಾಳಿಗೆ ಆಗುತ್ತೆ. ಪ್ಲಸ್ ಕೊನೆಗೆ ನೋಡಿ ಓಪನ್ ಆಗುತ್ತೆ ಮುಳ್ಳಲ್ಲಿ. ಹ್ಮ್ ಆಮೇಲೆ ಇದು ಕಣ್ಣು ಹೇಳ್ದ ಹಿಂಗ್ ಇರ್ಬೇಕು ಅಂದ್ಬಿಟ್ಟು ಹ್ಮ್ ನೋಡಿ, ಕಣ್ಣು ಹಿಂಗ್ ನೋಡಿ. ಹ್ಮ್ ಈ ತರ ರಿಂಗ್ ಇರ್ಬೇಕು ಅಂತ ಹಿಂಗ್ ಹೇಳ್ತಾರೆ. ಇರ್ಬೇಕು. ಪ್ಲಸ್ ನೋಡಿ ಅಕ್ಕಿ ಕೆಳಗೆ ನೋಡಲ್ಲ. ನಾವೆಲ್ಲ 5 to 5 o'clock 6 o'clock ಹೇಳ್ದ ನೋಡಿ ಅಕ್ಕಿ ನೋಡೋದಲ್ಲ ನೋಡಿ ನಿಮಗೆ. ಹ್ಮ್ ಅಂದ್ರೆ ಎಷ್ಟೊತ್ತೆ ನೋಡ್ತಾ ಇದ್ರು ನೋಡಿ, ಇದೇ ಸಿಂಪ್ಟಮ್ಸ್ ಮಾಡುತ್ತೆ. ನೋಡಿ ಸಿಂಡ್ ನೋಡಿ ಬರ್ತದೆ ತುಂಬಾ ಲೇಟ್ ಕಮ್ಮಿಂಗ್. ಓಕೆ ಈ ಅಕ್ಕಿ ಆಟ ಹೇಗೆ ಸರ್? ಈ ಅಕ್ಕಿ ನಾವು ಮುಂದೆ ಸ್ಟಾರ್ಟ್ ಆದದ್ದು ಹ್ಮ್ ಮುಂದೆ ಕೈ ಮುಂದೆ ಕೈ ಅಕ್ಕಿ ಇದು. ಈ ಬಣ್ಣಕ್ಕೆ ಅನುಕೂಲ ಆಗಿ ಈ ಅಕ್ಕಿ ಮುಂದೆ ಕೈ ಓಕೆ ಈ ರೀತಿಲಿ ಇರ್ಬೇಕು ಅಂತ ಈ ಹೇಳ್ತೀರಾ? ತರ ಇರ್ಬೇಕು ಅಂತ ಹೇಳ್ತೀವಿ. ಓಕೆ ನಮ್ ಜೊತೆ ಮಾಡ್ಬೇಕಾದ್ರೆ ಇದೇ ನಿಮ್ ಕೈ ಹಿಡಿದಿರೋದು, ಈ ತರದ ಜೊತೆ ಮಾಡಿ ಕೈ ಹಿಡಿದಿರೋದು. ಹೌದು ನೋಡಿ. ಹೆಣ್ಣು ಅಷ್ಟೇನೆ ಸೇಮ್ ಬಣ್ಣ ಧೂಮನ ಮಿಕ್ಸ್ ಮಾಡ್ತೀವಿ, ಹ್ಮ್ ಗಟ್ಟಿ ಮಾಡ್ತೀವಿ ಬಣ್ಣನ. ಇನ್ನು ಪಟಾಗಳು ಗಟ್ಟಿ ಬರ್ತದೆ. ಓಕೆ ಇದಷ್ಟೇ. ಇದು ಮೆತ್ತು ಬರ್ತದೆ, ಅದು ಗಟ್ಟಿ ಇದೆ ಅದಕ್ಕೆ. ಓಕೆ ಪ್ಲಸ್ ನೋಡಿ ಇದು ಓಕೆ ನೋಡಿ ಕಣ್ಣು ಈ ತರ ಕಣ್ಣು ಹೇಳೋದು ಗೋಲ್ಡ್ ಶೇಡ್ ಬಾದಾಮಿ ಕಣ್ಣು ಅಂತೀವಲ್ಲ ನೋಡಿ ಈ ಕಣ್ಣುಗಳು. ಹ್ಮ್ ಇವಾಗ ಅದು ಗಂಡು ಯಾವ ಶೇಡ್ ಇತ್ತು ಸರ್? ಅದು ನಾವು ಪರವೆ ಅಂತೀವಿ ಆ ಕಣ್ಣಿಗೆ. ಹ್ಮ್ ಅದು ಓಡಾಡ ಜಾಸ್ತಿ ನೋಡಿ. ಇದು ಒಂದೇ ಕಡೆ ನಿಂತಿರುತ್ತೆ, ಜಾಸ್ತಿ ಓಡಲ್ಲ. ಹ್ಮ್ ಆ ಕಣ್ಣು ನೋಡಿ ಎಷ್ಟು ಓಡಾಡುತ್ತೆ. ಓಕೆ ಇವಾಗ ಇದ್ರಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಹೆಣ್ಣಲ್ಲಿ ಹ್ಮ್. ಏನ್ ನೋಡಿ ಜೊತೆ ಹಾಕಿದ್ರಿ ಸರ್? ನೋಡಿ ಸರ್, ಇವಾಗ ಕೆಳಗೆ ನೋಡಿ ಗಂಡು ಯಾವಾಗ ಬಾಯಿ ಕೆಳಗೆ ಇರ್ತದೆ, ಹ್ಮ್ ಈ ಹೆಣ್ಣು ಮೇಲೆ ಎತ್ಕೊಳತ್ತೆ. ಓಕೆ ಅದು ಓಡಾಡ್ತಾ ಹೆಣ್ಣು ಕುಣ್ಸ ಬರ್ತಲ್ಲ, ಹ್ಮ್ ಆ ಗಂಡು ಕೂಡ ನೋಡ್ತಾ ಇಲ್ಲ. ಓಕೆ ಈ ಹೆಣ್ಣಲ್ಲಿ ಇರೋ ರಿಂಗು ಕ್ಲೀನ್ ಆಗಿದೆ, ಶುದ್ಧವಾಗಿ ಕೆಂಪು ಆಮೇಲೆ ಬಾದಾಮಿ ಇದು ರೋಸನರಿ ಎಲ್ಲ ಇದೆ. ಹ್ಮ್ ಯಾವ್ದೇ ಕಾರಣ ಈ ಜೊತೆ ಅಕ್ಕಿ ಮನೆ ಬಿಡಲ್ಲ. ಓಕೆ ನಾವ್ ಜೊತೆ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಹೋಗೋದು ಬಣ್ಣಗಳು ಕಣ್ಣುಗಳು ಹಿಂಗೆ ಹೋಗೋದು. ಕಣ್ಣು ಕೆಳಗಡೆ ಬರೋ ಬಣ್ಣ ಚೆನ್ನಾಗಿ ಬರ್ಬೇಕು ಅಂತ. ಹಾ ಇದಾಯ್ತಾ ನೆಕ್ಸ್ಟ್ ಜೊತೆ ಕೊಟ್ಟು ಬಿಡ್ತೀವಿ ನೋಡಿ ಸರ್. ನೆಕ್ಸ್ಟ್ ಜೊತೆ ಓಕೆ ಈ ಗುಲ್ದಾರ್ಗೆ ಈ ತರ ಧೂಮಗಳು ಹೋಗ್ತೀವಿ ಓಕೆ ನೋಡಿ. ಬಣ್ಣ ಬಂದು ಹಳೆ ಬಣ್ಣ ಹ್ಮ್ ಯಾವ್ದು ಸರ್ ಹಳೆ ಬಣ್ಣ? ಧೂಮ ಅಂತೀವಿ. ಡಾರ್ಕ್ ಎಷ್ಟು ನೋಡ್ಕೊಳ್ಳಿ, ಈ ತರ ಡಾರ್ಕ್ಗಳು ಈ ಬಣ್ಣದಲ್ಲಿ ಸಿಗಲ್ಲ. ಹೌದು. ಕಪ್ಪು ಬಣ್ಣ ಬೇರೆ, ಈ ಕತ್ತೆ ಬಣ್ಣದಲ್ಲಿ ಈ ಡಾರ್ಕ್ ಸಿಗಲ್ಲ. ಓಕೆ ನೋಡಿ ಕಣ್ಣು ನೋಡಿ. ಓಕೆ ಇವಾಗ ಇದು ನಿಮ್ ಪ್ರಕಾರ ಏನ್ ಸರ್ ಇದು? ನಾನು ಹೇಳ್ದಲ್ಲ. ಬ್ರೀಡರಾ ಇದು ರೇಸರ್ ಸರ್? ಎರಡಿಗೂ ರೆಡಿ ಇದೆ. ಹ್ಮ್ ನಮ್ಮ ಬಣ್ಣಕ್ಕೆ ಅನುಕೂಲ ಆಗಿ ಬಿಡಿಗೆ ಹೋಗುತ್ತೆ, ಕಣ್ಣು ಅನುಕೂಲ ಆಗಿ ರೇಸರ್ಗೆ ಹೋಗುತ್ತೆ. ಹ್ಮ್ ಮೇನ್ ಕಣ್ಣು ನೋಡಿ ಎಷ್ಟು ನಮ್ ಹೇಳಿದ ರಿಂಗುಗಳು ಹಂಗೆ ಇದೆ ನೋಡಿ. ಹ್ಮ್ ಅಲ್ಲಿ ನಾವು ಅವಾಗಲೇ ಹೇಳ್ದಂಗೆ ನೋಡಿ. ಇದು ಅಷ್ಟೇನೆ. ಹ್ಮ್ ಬಟ್ ಇದು ರೇರ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಸರ್. ಹೌದು ನಾವು ಸೆಲೆಕ್ಷನ್ ಮಾಡೋದು ಹಂಗೆ ಸರ್, ಹೋಗೋದಲ್ಲ ಹಂಗೆ ನೋಡಿ. ಇದು ಹ್ಮ್ ಇದೆಲ್ಲರೂ ಗುಲ್ದಾರ್ ಅಂತಾರೆ. ಹ್ಮ್ ಇದು ಕರೆಕ್ಟ್ ಆಗಿ ಕತ್ಲಾಗಿದೆ ಸರ್. ಈವ್ನಿಂಗ್ ನೋಡಿ ಬಣ್ಣ ಬಂದು ಧೂಮ, ಹ್ಮ್ ಇದು ಹ್ಮ್. ಕರೆ ಧೂಮ, ಹ್ಮ್ ಇದು ಗುಲ್ದಾರ್ ಅಲ್ಲ ಹ್ಮ್ ನೋಡಿ. ಕ್ಲೀನ್ ಕಾಣಿಸೋದು ಇಲ್ಲಿ ಧೂಮ ಇದೆ ನೋಡಿ. ಹ್ಮ್ ಇದೆಲ್ಲ ಹಳೆ ಅಕ್ಕಿಗಳು. ಇದಕ್ಕೆ ಸಾಕ್ಷಿ ಇದು ಹ್ಮ್ ಗುಲ್ದಾರ್ ಆಗಿದೆ. ಕೆಂಪು ಮನೆ ಮಾಡೋದು ಹ್ಮ್. ಗುಲ್ದಾರ್ ಅಲ್ಲ, ಕರೆ ಧೂಮ ಇದು. ಈ Okay. ಅಕ್ಕಿಗಳೆಲ್ಲ ತುಂಬಾ ರೇರ್ ಇಲ್ಲ ಯಾರ ಮನೆ ಅಕ್ಕಿಗಳು. ಹ್ಮ್ ನಾವು ಹಂಗೆ ಒಂದು ಮಡ್ಕೊಂಡಿದ್ವಿ, ಜಾತಿಗಳು 1-2 ಮಡ್ಕೊಂಡಿದೀವಿ ನೋಡಿ. ಅದಕ್ಕೆ ರಿಂಗ್ ಎಷ್ಟಿದೆ, ಇದು ರಿಂಗ್ ಎಷ್ಟಿದೆ, ಕಮ್ಮಿ ಇದೆ ಹ್ಮ್ ನೋಡಿ. ಅದು ಎಷ್ಟು ಓಡಾಡ್ತು, ಇದು ಓಡಲ್ಲ. ಒಂದ್ ಕಡೆ ಇಂದ್ ನೋಡಿ. ಇದು ಹ್ಮ್ ನಮ್ಮ ಅಕ್ಕಿಗಳು 5 to 6 ಬರದಲ್ಲ ನೋಡಿ. 4 ಬರದಲ್ಲ ನೋಡಿ. ಹ್ಮ್ ಸರ್ ಇದ್ರದ್ದು ಕಾಟಗಳೆಲ್ಲ ಹೌದು ಹೇಗೆ ಸರ್? ಸೊ ಹೇಳ್ದಲ್ಲ ಕಾಟ ನಮ್ದು ಅಕ್ಕಿ ನೋಡಿ, ಮುಟ್ಟಿ ನೋಡಿ, ನೀವು ನೋಡಿ. ಹಾ ಯಾವ್ದು ಎಲ್ಲ ಜಾಯಿಂಟೇ ಬರೋದು. ಓಕೆ ಯಾವ್ದೇ ಕಾರಣಕ್ಕೂ ಹೋಗ್ ಬರಲ್ಲ. ಪ್ಲಸ್ ಮೂಳೆ ಅಷ್ಟೇ ನೋಡಿ. ಹ್ಮ್ ಎಷ್ಟು ಗ್ಯಾಪ್, ಎಷ್ಟು ಇಷ್ಟ ನೋಡಿ ಡಿಸ್ಟೆನ್ಸ್. ಹ್ಮ್ ಅವೆಲ್ಲ ಎಷ್ಟು ಇರ್ಬೇಕು ಅಂದ್ಬಿಟ್ಟು ನೋಡಿ ಹ್ಮ್ ಎಷ್ಟು ಗ್ಯಾಪ್ ಇರುತ್ತೆ. ಓಕೆ
ಅಂದ್ರೆ ಇವಾಗ ಇದು ಅಷ್ಟು ಗ್ಯಾಪ್ ಇರೋದು ಅಂತ ಹೇಳಿದ್ರೆ ಇದೇನ್ ಕ್ವಾಲಿಟಿ ಬರ್ಡ್ ಅಂತ ಅಂದ್ರೆ ಒಂದು ಒಳ್ಳೆ ಸರ್ ಇದು ಹೆಲ್ತಿ ಬರ್ಡ್ ಪ್ಲಸ್ ಆಡಕ್ಕೆ ಸುಲಭ, ತುಂಬಾ ಸುಲಭ. ಓಕೆ ಇದು ನೋಡಿ, ಇದು ಅಷ್ಟು ನೋಡಿ ಇಷ್ಟು ಇದೆ ಅಂದ್ಬಿಟ್ಟು ಇಷ್ಟು ಬರ್ತಾ ಇದೆ. ಓಕೆ ಇದೆಲ್ಲ ಹೆಲ್ತಿ ಹಾರ್ಟ್ ದೊಡ್ಡ ಗುಳಿಗೆಗಳು ನಾವು ಮಾಡೋದು ಈ ರೀತಿಲಿ ನೀವು ಆಮೇಲೆ ಕಾಲ್ಕಂಬ ನೋಡಿ, ಕಾಲ್ಕಂಬ ನೋಡಿ ನೋಡಿ ಎಣಿಸ್ಕೊಳ್ಳಿ ಎಷ್ಟಿದೆ ಅಂದ್ಬಿಟ್ಟು. ಎಷ್ಟಿರ್ಬೇಕಾಗತ್ತೆ ಸರ್ ಅದು ಕರೆಕ್ಟ್? ಸರ್ ಎಲ್ಲಾದ್ರು 5-4 ಬರ್ತವೆ ಬೇಡ ನೋಡಿ, 1, 2, 3ಕ್ಕೆ ಹುಡ್ಕೋತಾ ಇದೀವಿ ನಾವು. ಅಕ್ಕಿ ಕಾಳು ನೋಡಿ ಎಷ್ಟು ಇದೆ ಕಾಲು ನೋಡಿ. ಹೌದು, ಕಾಲ್ ಸೈಜ್ ಕಮ್ಮಿ ಬರುತ್ತೆ ನಿಮ್ದು. ತೊಡೆ ನೋಡಿ ಎಷ್ಟು ಇದೆ ಅಂದ್ಬಿಟ್ಟು. ಕಾಲು ಚಿಕ್ಕದೆ, ನಿಂತಿದೆ ದೊಡ್ಡ ಅನ್ಸುತ್ತೆ ಕಾಲು. ಓಕೆ ಈ ಹೆಣ್ಣು ಬಿಡಿ ಸರ್ ನೋಡಿ, ಈ ಹೆಣ್ಣು ಅಷ್ಟೇ ನೋಡಿ. ಓಕೆ ಕಾಲ್ ಚಿಕ್ಕದೆ, ಕಾಲು ಚಿಕ್ಕ ಅಲ್ಲೇ ನಿಂತಾಗ ಬರ್ತದೆ ನೋಡಿ. ಅದೆಷ್ಟು ದೊಡ್ಡ ಅದು ಗಂಡು ನೋಡಿ ಕಾಣಿಸ್ತದೆ ನಿಮ್ಗೆ, ದೊಡ್ಡ ಸೈಜ್ ಕಾಲುಗಳು ಕಾಣಿಸ್ತಾ ಇದೆ. ನಮ್ ತೊಡೆ ದೊಡ್ಡದು, ಕಾಲು ಚಿಕ್ಕದು. ಓಕೆ ನೋಡಿ ಗೇರ್ವ ಹೆಣ್ಣು, ಇದು ಗೇರ್ವ ಗಂಡು. ಓಕೆ ಸರ್ ಇವಾಗ ಮೊದಲನೇ ಅಕ್ಕಿ ತೋರಿಸಿದ್ರಿ, ಅದ್ರದ್ದು ಏನ್ ಸರ್ ಪರ್ಫಾರ್ಮೆನ್ಸ್? ಯಾವ್ದು ಮೊದಲನೇ ಅಕ್ಕಿ ಬಿಟ್ರಲ್ಲ ಒಂದು ಮಕ್ಷಿಲೇನಲ್ಲಿ ಫಸ್ಟ್ ಅಕ್ಕಿ ಬಿಟ್ಟು ಫಸ್ಟ್ ಅಕ್ಕಿ ಸರ್ ಅದಲ್ಲಿ 11 ಅವರು 10 ಅವರ್ ಅಕ್ಕಿ ಬಿಟ್ಟಿದ್ದೀವಿ. ಟೂರ್ನಮೆಂಟ್ಗೆ 9 ಮುಖಂಡ ಅಕ್ಕಿ ಆಡಿದೆ ಸರ್ ಆ ಗಂಡಲ್ಲಿ ಆಡಿದೆ. ಬಟ್ ಅದು ಎಷ್ಟು ವರ್ಷದ ಅಕ್ಕಿ ಸರ್ ಅದು? ಅದು ಚಿಕ್ಕ ಏಜ್ ಬಂದ್ಬಿಟ್ಟು ಇವಾಗ ಒಂದು 7-8 years ಇರ್ಬೋದು, 7 to 8 years ಇರ್ಬೋದು. ಓಕೆ ಏನ್ ಸರ್ ಈ ಅಕ್ಕಿ ಸ್ಪೆಷಲ್ ಇದು? ಈ ಗೇರೋ ಸರ್ ಈ ಗೇರೋ ಬಂದ್ಬಿಟ್ಟು ನಮ್ಗೆ ಗೊತ್ತಿರೋ ಅಕ್ಕಿ ಇದು ಅಷ್ಟೇನೆ ನೋಡಿ. ಅಕ್ಕಿ ನೋಡಿ, ನಾನು ಅವಲ್ ನಿಮ್ಗೆ ಆಕ್ಷನ್ ಕೊಟ್ಟು ನೋಡಿ, ಇಲ್ಲಿ ಇದು ಮಾಡ್ತೇನೆ ನಿಮ್ಗೆ, ಯಾವಾಗ ಸವಾಲ ಕೊಟ್ಟು ಮಾಡ್ತೇನೆ ನೋಡಿ ಅಕ್ಕಿ ನೋಡಿ ಕಾಣಿಸ್ತಾ ಇದೆಯಾ? ನೀವ್ ಹೇಳಿದ್ರೆ ಏಟ್ಲೈನ್ ಕರೆಕ್ಟ್ ಅಲ್ಲಿ ಬರ್ತದ ಅಂದ್ಬಿಟ್ಟು ನೋಡಿ. ಅಕ್ಕಿ ಕಣ್ಣಿಗೂ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಸೌಂಡ್ ಹೋಗ್ತಾ ಇದೆಯಾ? ದಿನ ಕರೆಕ್ಟ್ ಅಬ್ಸರ್ವ್ ಮಾಡಿ ನಾನು ಹೇಳಿದ ಪಾಯಿಂಟ್ಗೆ ನೋಡಿ ಅಕ್ಕಿ ಹೋಗ್ತದೆ ನೋಡಿ. ಬಿಡ್ತು ಮತ್ತೆ ಹೋಗ್ತಾ ನೋಡಿ, ಈಗ ಹೋಗ್ತಾ ಇದ್ದಂಗೆ ನೋಡಿ ಇಲ್ಲಿ ನೋಡಿ ಏನ್ ಮಾಡ್ತಾ ಬಾಲ ಅಂದ್ಬಿಟ್ಟು ಕರೆಕ್ಟ್ ಎತ್ಕೊಂಡ ಬಾಜಿಗೆ ನೋಡಿ. ನಮ್ ಕಾಲುಗಳು ನೋಡಿ, ಚೋಟಾ ಕಾಲಲ್ಗೆ ಹೌದು ನಾವು ಡಿಪೆಂಡ್ ಆಗ್ತೀವಿ ಉದ್ದಾಗೆ. ಓಕೆ ಆಯ್ತಾ ನೋಡಿ. ಈ ಹೆಣ್ಣು ಇದು ನಮ್ಮ ಹತ್ರ ಆಡಿದ ಹೆಣ್ಣು, ಇದೇ ನಮ್ಮ ಗೆರವಾಳ ಅಂತ ಹೇಳೋದು ನಾನು ನೋಡಿ. ಆ ಗೆರವಾಗೂ ಈ ಗೆರ ಡಿಫ್ರೆನ್ಸ್ ಏನು ಅಂದ್ರೆ ಅದ್ರಲ್ಲಿ ಕಪ್ಪು ಕಮ್ಮಿ ಬರ್ತದೆ. ನಮ್ಮ ಗೆರಗಳಲ್ಲಿ ಇದು ಬಂದೇ ಬರ್ತದೆ ಈ ಕಪ್ಪುಗಳು. ಓಕೆ ನೋಡಿ ಇದು ನೋಡಿ ಹೆಂಗಿದೆ ಕಣ್ಣು. ನಾನು ಹೇಳೋದು ಈ ತರ ಗೆರವಾಗಳು ಈ ತರ ಕಣ್ಣು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದೆಲ್ಲ ಅಕ್ಕಿಗಳು ಸುಲಭ ಆಡ್ತವೆ. ಈ ತರ ಗೆರವ ಈ ಕಣ್ಗಳಿದ್ರೆ ಸುಲಭ. ಈ ಕಣ್ಗಳು ಬೇರೆ ಬೇರೆ ಬಣ್ಣ ಸುರುಮಿ ಗಿರ್ಮಿ ಬಂತು ನಾವು ಲೈಕ್ ಮಾಡಕ್ ಹೋಗಲ್ಲ. ಓಕೆ ಸರ್ ಕೆಲವೊಂದು ಕಣ್ಣುಗಳಲ್ಲಿ ಡ್ರೈನೆಸ್ ಕಮ್ಮಿ ಇರುತ್ತಲ್ಲ, ಅಂದ್ರೆ ಲಿಕ್ವಿಡ್ ಇದ್ರದ್ದು ಅದಕ್ಕೆಲ್ಲ ಏನ್ ಸರ್ ಇದು ಮಾಡ್ಬೇಕಾಗತ್ತೆ? ಅಂದ್ರೆ ಸ್ವಲ್ಪ ಆ ಕಣ್ಣಲ್ಲಿ ನೀರಿನ ಅಂಶ ಕಮ್ಮಿ ಬರುತ್ತೆ ಅಂತ ಅಕ್ಕಿಗಳಿಗೆ ಏನ್ ಹೇಳ್ತೀವಿ? ಈ ಕಣ್ಣು ನೀರು ಜಾಸ್ತಿ ನೀರು ಕಮ್ಮಿನಾ? ಇದು ಮೀಡಿಯಂ ಅಲ್ಲಿ ಇದೆ ಸರ್. ಹೌದು ಚೆನ್ನಾಗಿದೆ ಅಲ್ವಾ? ಇದಕ್ಕೆ ನೀವು ಹಾಲ್ ಹಾಕೊಂಡ್ರೆ ಇನ್ನ ಚೆನ್ನಾಗಿ ಬರ್ತದೆ. ಸ್ವಲ್ಪ ಬ್ಲೂ ಹಾಕಿ ನೀರ್ನ ಕಮ್ಮಿ ಮಾಡ್ಕೊಂತೇವೆ. ನಮ್ಗೆ ಜೊತೆ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಕಣ್ ಮಾಡ್ಕೊಬೇಕು. ಇದು ನಿಮ್ಮ ಹತ್ರ ಆಡಿರೋದು ಇದು? ಹೌದು, ಆರ್ಡರ್ ಅಕ್ಕಿ ಇಲ್ಲದೆ ಹೆಣ್ಣದು. ಒಂದು ಹಿಸ್ಟ್ರಿ ಬೇಕಾರ ಹೆಣ್ಣು ನೋಡಿ. ಇದು ಅಷ್ಟೇನೆ. ಏನ್ ಆಡಿದೆ ಸರ್ ಅದು ಹಿಸ್ಟ್ರಿ? ಸರ್ ಇದು ಹಿಸ್ಟ್ರಿ ಅಂದ್ರೆ ಅದೇ 12 ಅವರು 10 ಅವರು ಆ ಜಾತಿ ಅಕ್ಕಿ ಆಡಿದೆ. ಸೀಲ್ಗೆ ಒಂದು 9 ಅವರ್ ಆಡಿದೆ, ಗೇರ್ವಾಲಿ 8 ಅವರ್ ಆಡಿದೆ, ಪ್ಲಸ್ ಮಕ್ಷಿಲಿ ಆಡಿ ತುಂಬಾ ಆಡಿದೆ. ಈ ಜಾತಿಲಿ ನಮ್ಮ ಮಕ್ಷಿ ಮಾಡೋದಿದ್ರೆ ಅಕ್ಕಿ ಆಡಿದೆ ಇದು ನೋಡಿ. ಈ ಗೆರವ ಬೇರೆ. ಇದೇನ್ ಸರ್ ಇದು? ಈ ಗೆರವ ಇದು ಒಂದು ತಂದಿರ ಅಕ್ಕಿನೇ. ಇದರಲ್ಲಿ ತುಂಬಾ ಅಕ್ಕಿ ಆಡಿದೆ. ಇದ್ರ ಪಟ್ಟಗಳು? ಹೌದು, ಇದ್ರ ಪಟ್ಟಗಳು ಈ ಪಟ್ಟಗಳು ಆಡಿದೆ. ಸ್ವಲ್ಪ ಪ್ರಾಬ್ಲಮ್ ಮಾಡಿದೆ. ಇದು ಬಂದ್ಬಿಟ್ಟು ಇವಾಗ ನೀವು ಎಲ್ಲಾದ್ರೂ ತೋರಿಸಿದ್ರಿ ಚೋಟಾ ಕಾಲ ಅಂತ ಹೇಳ್ಬಿಟ್ಟು, ಇದರಲ್ಲಿ ದೊಡ್ಡದಾಗಿ ಅದೇ ಅದಕ್ಕೆ ಬರ್ತಾ ಇದೀನಿ. ಇದು ತಂದಿರ ಅಕ್ಕಿ ಮಾಡ್ತಾನೆ ಅಂತ ತಂದಿರ ಅಕ್ಕಿ ಮಾಡಕ್ಕೆ ನೋಡಿ. ಅವಾಗ ಹೇಳಿದೆ ನೋಡಿ ಎಷ್ಟು ಫ್ರೀ ಇದೆ ಈ ಅಕ್ಕಿ ಅಂತ. ನೀವೆಲ್ಲ ಕೇಳಿದ್ರಿ ಬಾಡಿಗೆ ಮ್ಯಾಚ್ ಆಗ್ಬೇಕಾಯ್ತು ಅಂತ. ಹೌದು, ನನ್ ಮ್ಯಾಚ್ ಆಗ್ಬೇಕು ನೋಡಿ. ಅಕ್ಕಿ ಮ್ಯಾಚ್ ಆಗಲ್ಲ. ತಂದಿರ ಅಕ್ಕಿ ಇದು ಅಕ್ಕಿ ಒಳ್ಳೆ ಬೆಡ್ ಲೈನು. ನಾನು ಮಾಡಕ್ಕೆ ತಂದಿರೋ ಅಕ್ಕಿ ಮಾಡೋ ತಂದಿರೋದು ಗೊತ್ತು ಅಕ್ಕಿ ಏನ್ ಬೇರಿದೆ ಅಂದ್ಬಿಟ್ಟು ನೋಡಿ. ಎಲ್ಲಾ ಇದೆ ಅಕ್ಕಿಲಿ ನೋಡಿ. ಕಣ್ಣು ನೋಡಿ, ಕರೆಕ್ಟ್ ಇದೆ. ರಿಂಗು ಹೇಳಿದ್ರೆ ರಿಂಗುಗಳಲ್ಲ. ಪ್ಲಸ್ ಈ ಅಕ್ಕಿಲಿ ಏನು ಒಂದೇ ಒಂದು ಇದನ್ನ ಸ್ವಲ್ಪ ಒಳಗಲ್ಕೊಬೇಕು ಮಾಡುವ
ನಾವು ಮಾಡ್ಬೋದು ಅಕ್ಕಿಗಳು ಮಾಡ್ಬೋದು ಅಂದ್ಬಿಟ್ಟು ಎತ್ಕೊಂಡ್ಬಂದಿರೋದು. ನೋಡಿ ಈಗ ಬಿಗಿ ಮಾಡಿದಷ್ಟು ಎಷ್ಟು ಬಂದ್ಬಿಡ್ತು ಅಷ್ಟೇ. ಅದ್ ಮಾಡ್ಬೇಕಂತ ನಾನು ಕೊನೆ ನೋಡಿ ನಾನು ಹೇಳ್ದಲ್ಲ ಓಪನ್ ಮಾಡ್ಬೇಕಂತ ಕ್ಲೀನ್ ಓಪನ್ ಆಗುತ್ತೆ ಕೊನೆಗಳು. ನೋಡಿ ಇದು ಬಂದು ಬಾಲ ಅಂತ ಬಂದಾಗ ನೋಡಿ ಬಾಲ ಬಂದ್ಬಿಟ್ಟು ನೋಡಿ ಈ ಬಾಲ ಬೇರೆ. ನಾನು ಈ ಬಾಲ ತುಂಬಾ ಲೈಕ್ ಮಾಡ್ತೀನಿ. ಈ ಅಕ್ಕಿ ತಂದ ಕಾರಣ ಇದೇ ಕಾರಣಕ್ಕೇನೆ. ನೀವು ಅವಾಗ್ಲೇ ನಮ್ದೊಂದು ಇಂಟರ್ವ್ಯೂ ಹೇಳಿದ್ರಿ ನೀವು ಬಾಲ ಯಾವತ್ತೂ ನೆಲ ಟಚ್ ಮಾಡಿ ಇಟ್ಕೋಬೇಕು ಅಂತ. ಬಟ್ ಈ ಅಕ್ಕಿ ಬಂದ್ಬಿಟ್ಟು ಬಾಲ ಎತ್ಕೊಂಡಿದ್ಯಲ್ಲ, ಇದೇನ್ ಹೇಳ್ತೀರಾ? ಇದನ್ನ ನೋಡಿ ಬಾಲ ಬಂದ್ಬಿಟ್ಟು ನೋಡಿ ಇದು ಬಂದು ಈ ಬಾಲ ಬೇರೆ ನೋಡಿ, ಆ ಬಾಲ ಬೇರೆ ಈ ಬಾಲ ಬೇರೆ. ಶೇಪ್ ಡಿಸೈನ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಆಯ್ತಾ. ಇದ್ರಲ್ಲಿ ಏಟ್ಲೆ ಚೆನ್ನಾಗಿರ್ತದೆ, ಅದ್ರಲ್ಲಿ ಮೆಲ್ಕ ಜಾಸ್ತಿ ಇರ್ತದೆ. ಈ ಅಕ್ಕಿ ಏಟ್ಲೈನ್ ಒಳ್ಳೆ ಅಕ್ಕಿ ಏಟ್ಲೈನ್ ಅಲ್ಲಿ ಒಳ್ಳೆ ಟೈಮ್ ಅಕ್ಕಿ. ಇದಕ್ಕೇನು ಕುಣ್ಸ್ಕೊಂಡಕ್ಕಿ ಮಾಡ್ಕೊಬೇಕು. ಅದೇನು ಆಡಕ್ಕೆ ಒಳ್ಳೆ ಟೈಮ್ ಬರ್ತದೆ ಅಲ್ಲಿ. ಅದ್ರಲ್ಲಿ ಏಟ್ಲೈನ್ ಪ್ರೆಸ್ ಮಾಡ್ಬೇಕು, ಟೈಮ್ ಕೊಡ್ಬೇಕು. ಅಂದ್ರೆ ಇವಾಗ ಇದು ಮೇಲ ಫಿಮೇಲ್ ಸರ್? ಇದು ಎರಡು ಮೇಲ್ಗಳೇ, ಇದು ಎರಡು ಮೇಲ್ಗಳನ್ನೇ. ನೀನ್ ಆಗಲೇ ಗೆಲ ಕೊಟ್ಟನಲ್ಲ ನಾನು ಹೆಣ್ಣು ತೋರ್ಸ್ನಲ್ಲ, ಅದಕ್ಕೆ ಅದೇ ಬೆಳ್ಳೆ ನೋಡಿ. ಇದು ನಮ್ಮ ಅಕ್ಕಿಗಳಲ್ಲಿ ಬರ್ತವೆ ಕಪ್ಪುಗಳು ನೋಡಿ. ಕಪ್ಪು ಇಲ್ಲಿದೆ ನೋಡಿ. ಅಂದ್ರೆ ಇದು ನಾನ್ ಕೇಳಿದ ಮಟ್ಟಿಗೆ ಈ ಕಪ್ಪು ಕಚ್ಬಿಟ್ಟು ಏನ್ ಬರುತ್ತೆ, ಇದು ಒಂದು ಅದ್ರದ್ದು ಅಂದ್ರೆ ಅಪ್ಪ ಅಮ್ಮಂದು ಇಲ್ಲರ ಅಜ್ಜಿ ತಾತದೋ ಒಂದು ಸಿಂಪ್ಟಮ್ಸ್ ಅಂತ ಕೇಳ್ಪಟ್ಟಿದೀನಿ. ನೀವೇನ್ ಹೇಳ್ತೀರಾ ಇದಕ್ಕೆ? ಸರ್ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂದ್ರೆ, ಕಪ್ಪು ಅಕ್ಕಿ ಗೇರ್ವಲ್ಲಿ ಕಪ್ಪು ಬಂದಿಲ್ಲ ಅಂದ್ರೆ ಅಕ್ಕಿ ನಾಲಾಯಕು ಅಂತ ಹೇಳ್ತೀವಿ. ಗೇರ್ವದಲ್ಲಿ ನಾವು ಅಕ್ಕಿ ಹಿಡ್ಕೊಳ್ತಾ ಇದ್ವಿ, ನಮ್ಮ ಅಕ್ಕಿ ಹಿಡ್ಕೊಳ್ತಾ ಇದೀವಿ. ನಾವು ತಿಳಿದ ಮಾಹಿತಿ ನಮ್ಗೆ ಗೊತ್ತಿರೋದ್ರಲ್ಲಿ ಅಂದ್ರೆ ಎನಿ ಗೇರ್ವಾ ಹೇಳ್ತಾ ಇದ್ದೀರಾ? ಎನಿ ಗೇರ್ವಾ ಇರ್ಲಿ, ಅಂದ್ರೆ ಇವಾಗ ಸಬ್ಜಾ ಲೈನಲ್ಲೂ ಗೇರ್ವಾ ಬರ್ತದೆ, ಯಾವ್ದನ ಬಣ್ಣ ಬಂದಿರ್ಲಿ, ಲೈನಲ್ಲಿ ಬರುತ್ತೆ, ಯಾವ್ದನ ಬಂದಿರ್ಲಿ. ಮೈ ಮೇಲೆ ಕಪ್ಪಿಲ್ಲ ಅಂದ್ಮೇಲೆ ಒಂದ್ ಬಟ್ಟಿಲ್ಲ ಅಂದ್ಮೇಲೆ ಯಾವತ್ತಿನೂ ಆ ಅಕ್ಕಿ ಫೇಸ್ ತುಂಬಾ ನೋಡ್ತೀವಿ. ರೀಸನ್ ಪಟ ಮಾಡಿ ನೋಡಿ ಬಿಟ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಹೌದಾ ಇಲ್ವಾ ಅಂದ್ಬಿಟ್ಟು. ನಾವೆಲ್ಲ ಹೇಳ್ದಾಗ ಗೇರ್ವಾ ಕಣ್ಣುಗಳು ಹಂಗೆ ಬರ್ತದೆ ಅಂದ್ಬಿಟ್ಟು ನೋಡಿ. ಇದು ಗೇರ್ವಾ, ಈ ಕಣ್ಣು ಇದಕ್ಕೊಂದು ಹೆಣ್ಣು ನೋಡಿಕ್ಕಿದ್ದೀನಿ. ಜಾತಿ ಮಾಡ್ಬೇಕಂತ ಹೌದು, ಇದು ನಾನು ಜಾತಿ ಮಾಡಿರೋ ಅಕ್ಕಿ. ಇದು ಅವಾಗ ಗೇರ್ವಾ ಅದೇ ಅಕ್ಕಿ ನೋಡಿ. ಇದು ನಾವು ಹೇಳಿದ 4-5 ಕಣ್ಣು ನೋಡಿ ಹಂಗೆ ಅಬ್ಸರ್ವ್ ಹತ್ರ ಬನ್ನಿ. 4-5 ಹೆಂಗ್ ಬರ್ತ ನೋಡಿ. ಇದು ಕಣ್ಣು ಅಂದ್ಬಿಟ್ಟೆ ನೋಡಿ ಅಲ್ವಾ ನೋಡಿ. ಹೇಳಲ್ಲ ಬರ್ತದ ಬರಲ್ಲ ಕೂರ ಹೆಂಗ್ ಬರ್ತಾವ ಅಂದ್ಬಿಟ್ಟೆ ನೋಡಿ. ಎಲ್ಲಿ ಬಂದಿ ನೋಡಿ ಅಲ್ಲಿ ಮತ್ತೆ ನೋಡಿ, ಅಲ್ಲಿ ಮತ್ತೆ ಅಲ್ಲಿ ನೋಡಿ ಅಕ್ಕಿನ ಕೂರಕ್ ಬರುತ್ತೆ ಅಂತ ಹೇಳೋದು ಡವ್ ಈಸಿ ನೋಡಿ. ಅಲ್ಲಿ ಮತ್ತೆ ಅಲ್ಲಿ ಬಂದು ನೋಡಿ ಮತ್ತೆ 3 ಹತ್ರನೇ ಬಂತು. 3 ಅಲ್ಲ ಕೆಳಗೆ 4-5 ಬಂತು. ಇದೇನಾಗುತ್ತೆ ಅಂದ್ರೆ ಈ ಅಕ್ಕಿ ಆಡ್ತಾ ನೋಡಿ ಮತ್ತೆ ಹಿಂದಕ್ಕೆ ಹೋಯ್ತು, ಮತ್ತೆ ಕೆಳಗೆ ಬಂದು ಮತ್ತೆ ನೋಡಿ ಮತ್ತೆ ಬರ್ತಾ ಇದೆ. ನಾನು ಅಕ್ಕಿ ಏನು ಹಿಡಿದಿಲ್ಲ, ಸುಮ್ಮನೆ ಅದು ಬಿಟ್ಬಿಟ್ಟು ತಲೆ ಕೆಲವೆಲ್ಲ ಇಟ್ಕದ ನಿಂಗೆ ಇಟ್ಕೊಂಡ್ರೆ ನಾವು ಅದು ಡೌ ಗೊತ್ತಾಗಲ್ಲ ಏನ್ ಮಾಡ್ತೇವೆ ಅಂದ್ಬಿಟ್ಟು ಬಿಟ್ಬಿಡ್ತು ಫ್ರೀ ಆಗಿ. ನೀನ್ ತೋರ್ಸ್ತಾ ನೋಡ್ಬೇಕು ನಿನ್ನ ಏನ್ ಮಾಡ್ತೇವೆ ಅಂದ್ಬಿಟ್ಟು ಹಿಂದೇನು ಅಂತ ನೋಡಿ ಬಂತು. ಈ ಅಕ್ಕಿ ಬಾಲ ಕೆಳಗಿದೆ. ನಾನು ಜಾತಿ ಮಾಡಿದ್ರೆ ಈ ಅಕ್ಕಿ ಮಣ್ಣ ಮೇಲೆ ನಿಲ್ಸ್ತಿ ತಗೊಂಡೋಗಿ ನೋಡಿ. ಏಟ್ಗೆ ಬಂದಿಲ್ಲ ಇನ್ನ, ಬರೇ ಕೆಳಗೆ ಬಂದು ಕೂತ್ಕೊಂಡು ಬಂತು. ಈಗ ನೋಡಿ ಸ್ಟ್ರಕ್ಚರ್ ಹೆಂಗಿದೆ ಅಂದ್ಬಿಟ್ಟು. ಆ ಕೈ ಹಿಡಿದಾಗ ಯಾವ ತರ ಸ್ಟ್ರಕ್ಚರ್ ವಸ್ತು, ಇವಾಗ ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಅಂದ್ರೆ ಅರ್ಧ ಮೇಲೆ ಅರ್ಧ ಮೇಲೆ ಕೆಳಗೆ ಬರಲ್ಲ, ಸುಮ್ನೆ ಬಂದು ಹೋಗ್ತಾ ಇರುತ್ತೆ. ಅದು ಕೈ ಹಿಡ್ದ ಆಕ್ಷನ್ ತೋರಿಸ್ತಾ ಇದೆ ನೋಡಿ. ಈ ಕಾಲು ಅವಳು ಎಷ್ಟು ಕಾಲು ತೋರಿಸ್ತು, ಕೆಲವು ಉದ್ದ ಕಾಲಿದೆ. ಕಂಬ ನೋಡ್ಕೊಂಡು ಚಿಕ್ಕ ಕಂಬಗಳು, ಕಣ್ಗಳು. ಅಂದ್ರೆ ನೀವು ಡಿಪೆಂಡ್ ಆಗೋದು ತೊಡೆ ಮೇಲೆ. ಹೌದು, ಕಾಲ್ ಕಂಬ ದೊಡ್ಡದಿರ್ಬೇಕು ನೋಡಿ. ಎಷ್ಟು ಕಾಣುತ್ತೆ ಕಾಲ್ ಕಂಬಗಳು. ಕಾಲು ಚಿಕ್ಕದು, ಕಂಬ ದೊಡ್ಡದು, ಕಾಲ್ ಕಂಬ ತೊಡೆಗಳು ದೊಡ್ಡದು. ಈ ರೀತಿಲಿ ಒಂದು ಒಳ್ಳೆ ಬ್ರೀಡಿಂಗ್ ಅಕ್ಕಿ ಅಂತ ಹಿಡಿಬೇಕು. ಹೌದು, ಬ್ರೀಡರ್. ಹೌದು. ಸಬ್ಜಾ ನೋಡಿ ಏನ್ ಸರ್ ಈ ಸಬ್ಜಾದು ನೋಡಿ. ಸಬ್ಜಾ ಅವಾಗ ಹೇಳಿದೆ ಸಬ್ಜಾ ಅಂದ್ಬಿಟ್ಟು ನೋಡಿ. ಬಾಲ ಈ ಬಾಲನೇ ಬೇರೆ, ಕೊಡೆ ಬಾಲ ಅಂತೀವಲ್ಲ, ಕೊನೆಗಳು ಗಟ್ಟ ದಪ್ಪ ಅಂತಾರೆ. ಗಟ್ಟ ದಪ್ಪ ಬೇರೆ ನೋಡಿ. ಇದು ಬಂದು ತುದಿ ಮುಂದೆ ಉದ್ದ ಇರುತ್ತೆ, ಆ ಕಡೆ ಈ ಕಡೆ ಕೆಳಗಿರ್ತದೆ ನೋಡಿ. ಅದಕ್ಕೆ ಏನ್ ಮಾಡಿದೀವಿ, ಈ ತರ ಸಬ್ಜಾ ಮಾಡಿದೀವಿ. ನಾ ಬಣ್ಣ ಒಂದೇ ಹೋಗ್ತೀವಿ. ನೋಡಿ ಇದು ಈ ಸಿಂಪ್ಟಮ್ಸ್ ಏನ್ ತೋರಿಸ್ತಾ ಇದೆ ಸರ್? ಈ ಸಿಂಪ್ಟಮ್ಸ್ ಏನು ಅಂದ್ರೆ ಚಿಕ್ಕಮೂತಿ, ಗೇಟ್ಲಿ ಅಕ್ಕಿ. ಇದು ದೂರ ಹೋಗೋ ಅಕ್ಕಿ ಅಲ್ಲ, ಇದು ಗೇಟ್ಲಿ ಅಕ್ಕಿ. ಈ ಅಕ್ಕಿ ನೋಡಿ ಏನೇ ಮಾಡಿದ್ರು ಅಲ್ಲಲ್ಲೇ ಇರ್ತದೆ, ಮುಂದಕ್ಕೆ ಅಷ್ಟು ಆಕ್ಷನ್ ಕೊಡಲ್ಲ. ಬಂದು ಬಜೆ ಬಂದ್ಬಿಡ್ತು ನೋಡಿ, ರಿಲೀಸ್ ಮಾಡ್ತು ನೋಡಿ. ಅಲ್ಲಿ ಕಾಣ್ತಾ ಇದೆಯಾ? ನೀವು ಅವ್ರ ಕಣ್ಣ ನೋಡ್ತೀರ, ಬಾಲಾಗೆಲ್ಲ ನೋಡಿ ನೋಡಿ ಮತ್ತೆ ತಿಳಿಸ್ ಹೊಡ್ಕೊಂತ ನೋಡಿ ತಿರ್ಗಾ. ನೋಡಿ ಇವಾಗ ಈ ಅಕ್ಕಿ ನೋಡಿ ಜೊತೆ ಮಾಡೋದು
ಏನ್ ನೋಡಿ ಜೊತೆ ಮಾಡಿದ್ರಿ ಸರ್ ಇದಕ್ಕೆ? ಸರ್ ನಾವೆಲ್ಲ ಹೇಳಿದ್ರ ಬಣ್ಣನ? ಬಣ್ಣ ಪ್ಲಸ್ ಡವ್ ನೋಡಿ, ಈ ಅಕ್ಕಿ ನೋಡಿ. ಇವಾಗ ಇದ್ರಲ್ಲಿ ಗೋಲ್ಡ್ ಶೇಡ್ ಇದೆ, ಅದ್ರಲ್ಲಿ ಬ್ಲೂ ಶೇಡ್ ನೀವು ತೋರಿಸ್ತಿಲ್ವಲ್ಲ ನಂಗೆ. ಆ ನೀರ್ ನೋಡಿ, ನೀರ್ ಬಂದ್ರೆ ನೀರು ಬ್ಲೂ ನೀರ್ ಇರೋದು, ಹಾಲ್ ಕಣ್ಣಲ್ಲ ಅದು. ನೋಡಿ ಇದು ನೋಡಿ, ಇದು ಹಾಲು ಕಂಡಿದೆಯಲ್ಲ ಸರ್ ಇದು? ಹೌದು ನೋಡಿ, ನೋಡಿ ಚರ್ಮ ಇರೋದಲ್ಲ ನೋಡಿ, ಎಲ್ಲಿದೆ ಇದು ಚರ್ಮ ಓಪನ್. ಇದು ನೋಡಿ, ಇದು ಮಗನೆ. ಅಂದ್ರೆ ಇವಾಗ ನೀವು ಅದು ರೆಪ್ಪೆ ಮೇಲೆ ಬಾಜಿ ಕಂಡು ಹಿಡಿಬಹುದು ಹೌದು ಹೇಳಿದ್ರಿ. ನೋಡಿ ಇಂಟರ್ವ್ಯೂ ಹೇಳಿದ್ರಿ, ನಮ್ಮ ಇಂಟರ್ವ್ಯೂ. ಹೌದು. ನೋಡಿ ಈ ಅಕ್ಕಿ ನೋಡ್ಕೊಳ್ಳಿ, ಆ ಜಾಗಕ್ಕೆ ಕ್ಲೀನ್ ಬರುತ್ತೆ ನೋಡಿ ಸರ್. ಇನ್ನೊಂದು ವಿಷಯ ಕೇಳ್ತೀನಿ. ಇವಾಗ ನೀವ್ ಹೇಳಿದ್ರಿ ಕರೆಕ್ಟ್, ಈ ಅಕ್ಕಿಗೆ ವಯಸ್ಸಾಯ್ತಾ ಅದ್ರದ್ದು ರೆಪ್ಪೆ ಬಿಟ್ಕೊಳ್ಳುತ್ತೆ ಅಂತ ನನ್ನ ಪ್ರಕಾರ. ನೀವೇನ್ ಹೇಳ್ತೀರಾ ಸರ್? ಅದು ಅಕ್ಸೆಪ್ಟ್, ನೀರ್ ಶಕ್ತಿ ಕಮ್ಮಿ ಆಗತಕ್ಕ ನಮ್ಗೆ ಹೆಂಗ್ ಕಾಣಿಸಲ್ವೋ ಅದಕ್ಕೂ ಅದೇ ರೀತಿನೇ ಅದು ನೀರಿನ ಅಂಶ ಕಮ್ಮಿ ಆಗುತ್ತೆ. ಇದಕ್ಕೆ ಏನ್ ಕಾರಣ ಅಂದ್ರೆ, ಯಾವತ್ತು ಅಕ್ಕಿ ಹಾಳಾಗಿ ಬಿಡ್ತೀವಲ್ಲ, ಹಾಳಾಗಿ ಬಿಟ್ಟ ಕಣ್ಣೇ ಬೇರೆ ಇರ್ತದೆ, ಕುಂತ ಕಣ್ಣು ಬೇರೆ ಬರ್ತದೆ. ಜೊತೆ ಮಾಡ್ಬೇಕಾದ್ರೆ ಈ ಇದ್ರ ಶಕ್ತಿ ಕಮ್ಮಿ ಆದ ಏನ್ ನೀರು ಬರ್ಬೇಕು ಅಂತ ಗೊತ್ತಾದ್ರೇನೆ ಆ 7 ರಿಂಗ್ ಇದ್ರೆ ಅವಾಗ ಅಕ್ಕಿ ಕುತ್ಕೊಂಡು ಕ್ಲೀನ್ ಬಂದಿ. ಇಲ್ಲ ಕಷ್ಟ, ಕುತ್ಕೊಂಡು ತುಂಬಾ ಕಷ್ಟ. ಸರ್ ಇವಾಗ ಇದ್ರದ್ದು ಗಂಡಲ್ಲಿ ಇರೋಂತ ಕಾಟ ಮತ್ತೆ ಹೆಣ್ಣಲ್ಲಿ ಇರೋಂತ ಕಾಟ ಜಾಯಿಂಟ್ ಬರುತ್ತೆ. ವಿತೌಟ್ ಮಡಗಲ್ಲ, ವಿತೌಟ್ ಮಡಗಲ್ಲ, ಜಾಯಿಂಟ್ ಎಲ್ಲ ಜಾಯಿಂಟ್ ಮಡಗಲ್ಲ. ಏನಾದ್ರು ಒಂದ್ ಅಕ್ಕಿ ಇವಾಗ 100ರಲ್ಲಿ ಏನಾದ್ರು ಒಂದು ಡಿಫಾಲ್ಟ್ ಆಗೇ ಆಗುತ್ತೆ. ಹೌದು. ಆ ತರ ಅಕ್ಕಿ ಏನಾದ್ರು ಅಕಸ್ಮಾತ್ ನಿಮ್ ಅನುಭವದಲ್ಲಿ ಬಂದಿದ್ಯಾ ಸರ್? ಇವಾಗ ಇದಕ್ ಜೊತೆ ಆಗ್ತೀರಾ? ಹೌದು. ಇವಾಗ ಇದು ಅಪ್ಪಗೂ ಕಾಟ ಕೂಡ್ಕೊಂಡಿದೆ, ಅಮ್ಮಗೂ ಕಾಟ ಕೂಡ್ಕೊಂಡಿದೆ. ಹೌದು. ಆಯ್ತು, ಅಕಸ್ಮಾತ್ ಏನಾದ್ರು ಅದ್ರ ಹುಟ್ಟ ಪಟ್ಟಗಳು ಬಿಟ್ಕೊಂಡ್ಬಿಟ್ರೆ, ಪಟ್ಟಗಳು ಸ್ವಲ್ಪ ಅಗಲವಾಗಿ 1 ಇಂಚು 1.5 ಇಂಚ್ ಎಲ್ಲ ಬರ್ತದೆ, ಅಂತದ್ ಏನ್ ಮಾಡ್ತೀರಾ ಸರ್? ಅದು ಅವಾಗ ಹೇಳಿದ್ನಲ್ಲ, ನಾನು ಅಕ್ಕಿ ಮಡಗಲ್ಲ. ನಮ್ಗೆ ಇದ್ರಲ್ಲಿ ಅಕ್ಕಿ ತುಂಬಾ ಲಾಂಗ್ ಆಗಿದೆ, ಜೊತೆಯಲ್ಲಿ ಪಟ್ಟ ಹುಡ್ತು, ಕಟ ಬಂತು, ಪಟ ಕೊಟ್ಬಿಡ್ತೀನಿ, ಮಡಗಲ್ಲ. ಯಾಕಂದ್ರೆ ನಮ್ಗೆ ಅದು ಮತ್ತೆ ಬ್ಯಾಕ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ನಿಮ್ಮ ಇದು. ಸರ್ ಇನ್ನೊಂದು ವಿಷಯ ಕೇಳ್ತೀನಿ. ನಾನು ಸುಮಾರು ಕಡೆ ಹೋಗಿದ್ ಮಟ್ಟಕ್ಕೆ ಈ ಅಗಲ ಕಾಟಗಳು ಅರ್ಥ ಆಯ್ತಾ? ನಿಮ್ಮ ಅನುಭವಕ್ಕೂ ಇದು ಬಂದಿರ್ಬೋದು, ಅರ್ಥ ಆಯ್ತು. ಅಗಲ ಕಾಟಗಳು ಆಡಿ ರೆಕಾರ್ಡ್ ಮಾಡಿರೋಂಥದ್ದು ಹಿಸ್ಟ್ರಿನೂ ಇದೆ ಸರ್? ಹೌದು ಸರ್, ಹಿಸ್ಟ್ರಿ ಪಕ್ಕ ಇದೆ ಸರ್. ನಾನು ಆಡಿದ ಕ್ಯೂ ಹಿಸ್ಟ್ರಿ ಅಂತ ಹೇಳಕ್ಕಾಗಲ್ಲ ಸರ್. ಆದ್ರೆ ಮತ್ತೆ ಅದಕ್ಕೆ ಅಲ್ಲಿಗೆ ಬರ್ತೀವಿ ಅಂದ್ರೆ, ಕಾಟ ಬಂತು ಅಂದ್ರೆ, ಕಾಟ ಯಾವತ್ತು ಓಪನ್ ಕಾಟ ಇರುತ್ತಲ್ಲ, 1000ಕ್ಕೆ 1 ಅಕ್ಕಿ ಇಲ್ಲ 100ಕ್ಕೆ 1 ಅಕ್ಕಿ 10ಕ್ಕೆ 1 ಅಕ್ಕಿ ಆಡಿರ್ತದೆ. ಆದ್ರೆ ಜಾಯಿಂಟ್ ಕಟಗಳು ಯಾವ್ದನ್ನ ಅಕ್ಕಿ ಆಡಿದಾಗ ಮುಟ್ಟು ನೋಡ್ಕೊಳ್ಳಿ, ಜಾಯಿಂಟ್ ಕಟಗಳು ಇರ್ತವೆ, ಹೆಣ್ಣಾಗ್ಲಿ ಗಂಡಾಗ್ಲಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಮನೆ ಅಕ್ಕಿ ಬಿಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಾಗ್ಬೇಕದು ಹೌದು ಇಲ್ವಾ ಅಂದ್ಬಿಟ್ಟು. ಸಾಕಷ್ಟು ಸೀಲ್ಗಳಿಗೆ ಅಕ್ಕಿಗಳು ಕಾಟ ದೊಡ್ಡದಿರೋದು, 1 ಇಂಚಿಗಿಂತ ಜಾಸ್ತಿ ಇರೋಂಥದ್ದೇ ಕಾಟಗಳು ಆಡಿ ಅಕ್ಕಿ ರೆಕಾರ್ಡ್ ಕೂಡ ಮಾಡಿದೆ, ಒಳ್ಳೊಳ್ಳೆ ಸೀಲ್ಗೆಲ್ಲ ಆಡಿದೆ. ಅದಕ್ಕೆ ಏನ್ ಹೇಳ್ತೀರಾ? ನಾನ್ ಸರ್ ಕಾಟ ದೊಡ್ಡದು ಅಂತ ಉದ್ದ ಅಂತ ಹೇಳ್ತಾರ ಸರ್. ನಾನು ಹೇಳ್ತಾ ಇರೋದು ಅಗಲನೇ, ನಾನು ಹೇಳ್ತಾ ಇರೋದು ಉದ್ದ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅಗಲ ಆಗಿರುತ್ತೆ ಕಾಟಗಳು. ಇವಾಗ ನಿಮ್ಮ ಅಕ್ಕಿಗಳೆಲ್ಲ ಕೂಡ್ಕೊಂಡಿದೆ, ಹೌದು, ಅರ್ಥ ಆಯ್ತಾ? ಬಟ್ ಆದ್ರೆ ನಾನ್ ನೋಡಿರೋ ಮಟ್ಟಿಗೆ ಆಡಿರೋದು ಸುಮಾರು ಕಡೆ ನೋಡಿದೀನಿ, ಆ ಕಾಟಗಳೆಲ್ಲ ಸುಮಾರು 1 ಇಂಚಷ್ಟು ಅಗಲ ಕಾಟಗಳು ಆರಿ ರೆಕಾರ್ಡ್ ಮಾಡಿದೆ ಸರ್. ಉದ್ದ ಬರ್ತದೆ, ಅಗಲ ಯಾವ್ದೇ ಕಾರಣಕ್ಕೆ ಕಾಟ 1 ಇಂಚ್ ಬರಲ್ಲ ಸರ್. ಹಿಂಗೆ ಇಷ್ಟು ಬರಲ್ಲ, ಯಾವ್ದೇ ಕಾರಣಕ್ಕೆ 1 ಇಂಚ್ ಬರಲ್ಲ. ಅದು ಹೆಣ್ ಕಾಟಗಳು ಅಂತೀವಿ ನಾವು ಇದನ್ನ. ಈ ಅಗಲ ಕಾಟ ಬಂದಿರ್ತಾರೆ, ಹೆಣ್ ಕಾಟಗಳು ಅಂತೀವಿ. ಹೌದು. ಅದು ನಾವು ಯಾವತ್ತೂ ನಮ್ಮ ಗುರುಗಳು ಕೊಡೋ ಸೆಲೆಕ್ಷನ್ ಜಾಯಿಂಟ್ ಕಾಟ, ಓಪನ್ ಕಾಟ ಕೆಟ್ಟ ಅಕ್ಕಿ ಅಂತ ಹೇಳಲ್ಲ. ನನಗೆ ನಮ್ ಸೆಲೆಕ್ಷನ್ ಬರ್ಡ್ಗಳು ಹಂಗ್ ಬರ್ತವೆ. ನಮ್ಗೆ ನಾವು ಸಾಧನೆ ಮಾಡಿದಾಗ ನಾವು ಒಂದಲ್ಲಿ ಹೋಗ್ತೀವಿ, ಆ ಒಂದಲ್ಲಿ ಹೋದಾಗ ನಂಗೆ ಹಂಗ್ ಬರ್ತದೆ. ಈ ಮಕ್ಷಿ ಬಗ್ಗೆ ಸರ್ ಇದು ಮನೆ ಬಟನೆ ನೋಡಿ, ಇದೆ ಗುಲ್ದಾರು, ಇವೆಲ್ಲ ಗೇರೋ ಬಟನ್ ಇವೆಲ್ಲ ಒಂದ್ ಜಾತಿ ಇವು. ನೋಡಿ ಅದೇ ಪ್ಯಾಟರ್ನ್ ಬರ್ತದೆ, ಮಕ್ಕ ಅಲ್ಲ. ಅದು ಬಾಲ ಕೆಳಗಿದೆ, ಬಾಲ ಕೆಳಗಿದೆ. ನೋಡಿ ಇವೆಲ್ಲ ಒಂದೇ ಬ್ಲಡ್ ಲೈನ್ ಗುಲ್ದಾರ್ಗಳು, ನಮ್ಮ ಮಕ್ಷಿಗಳವಲ್ಲ, ನಾವು ನಮ್ದು ಆಡ್ತಾ ಬಂದವಲ್ಲ ನೋಡಿ, ಇವೆಲ್ಲ ಒಂದೇ ಬ್ಲಡ್ ಲೈನ್ಗಳು. ಸರಿ, ನಮ್ಮ ಹತ್ರ ಈ ಬಣ್ಣ ಬರ್ತದೆ ಜಾಸ್ತಿ, ಆ ಬಣ್ಣ ಬರ್ತವೆ ನೋಡಿ. ಇದು ಅಷ್ಟೇನೆ ಸರ್. ಅಷ್ಟು ನಾನು ಸುಮಾರಷ್ಟು ನೋಡ್ಕೊಂಡ್ ಬಂದಿದ್ದೆ. ಸುಮಾರಷ್ಟು ದೊಡ್ಡವರು ಹೇಳ್ತಾ ಇದ್ರು, ಅವ್ರ ಮನೆ ಜಾತಿ ಇವ್ರ ಮನೆ ಜಾತಿ ಅಂದ್ರೆ ಅವ್ರವ್ರದೇ ಆದ ಒಂದು ಜಾತಿಗಳನ್ನ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ರು. ಹಳುಬ್ರ ಹತ್ರ ಒಂದು ಒಳ್ಳೆ ಅಕ್ಕಿಗಳು ಈ ರೀತಿಲಿ ಡಿಫ್ರೆಂಟ್ ಆಗಿ ಸಿಂಪ್ಟಮ್ಸ್ ಗಳು ಇರೋಂತ ಅಕ್ಕಿಗಳು ನಾನ್ ನೋಡಿದ್ದು. ಇದು ಒನ್ ಆಫ್ ದಿ ನಿಮ್ ದೌಡಿಲಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವೊಂದು ಇದು ಹೇಳ್ಕೊಟ್ರಿ ನಂಗೆ ಇವತ್ತು. ಏನಂತ ಹೇಳಿದ್ರೆ, ಕಾಲು ಯಾವತ್ತು ಚಿಕ್ಕದಾಗಿರ್ಬೇಕು, ಪಾದ ಅನ್ನೋದು ಅರ್ಥ ಆಯ್ತಾ? ತೊಡೆ ಅನ್ನೋದು ಉದ್ದಾಗಿರ್ಬೇಕು, ಅವಾಗ ಒಂದ್ ಒಳ್ಳೆ ಇದು ಅಂತ. ಯಾಕಂದ್ರೆ ನಿಮ್ ಅಕ್ಕಿಗಳು ಪ್ರತಿಯೊಂದು ನೋಡ್ಕೊಂಡ್ ಬರ್ತಾ ಇದೀನಿ,
ಪ್ರತಿಯೊಂದು ಅಕ್ಕಿಲೂ ಅದೇ ತರ ಇದೆ. ಅದೊಂದು ತರ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಕಡೆ ಹೋದ್ರು ಕಾಲಷ್ಟೇನೆ ಇದು ಉದ್ದ ಇರುತ್ತೆ. ನೋಡಿ ಇದೆಲ್ಲ ಅದೇ ಒಂದೇ ಬೆಟ್ಲೈನು, ಇದೆಲ್ಲ ಒಂದೇ ಒಂದೇ ಬೆಟ್ಲೈನ್ಗಳು. ಓಕೆ. ನಮ್ ಕಂಬಗಳು ಕಣ್ಣುಗಳು ಎರಡು ಮೂರುಗಳು ಇಕ್ಕಂತೀವಿ, ತೊಡೆ ಉದ್ದ ಮಾಡ್ಕೊಂತೀವಿ. ನೋಡಕ್ಕೆ ಕಾಲು ಉದ್ದ ಇರ್ತವೆ. ಯಾವ್ದೇ ಕಾರಣ ಖಾಲಿಯಾಗಿ ಬಿಡಬಾರ್ದು ಅಂದ್ರೆ ಅದನ್ನ ಡೌಲ್ ಇಟ್ಕೊಂಡಿದೀವಿ ನಾವು. ನಮ್ಮ ಇದು ನಮ್ಮ ಆತ್ಮಸಾಕ್ಷಿ ಕರೆಕ್ಟ್ ಅಂತ ನಮಗ್ ಗೊತ್ತು. ಅದು ಕೆಲವರು ಅದನ್ನ ತಪ್ಪ ಅರ್ಥ ಮಾತಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಕೊಡೋಲ್ಲ ಸರ್. ಯಾಕಂದ್ರೆ ಮರಕ್ ಪ್ರಶ್ನೆ ಒಬ್ರು ಹೇಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ಆನ್ಸರ್ ಕೊಡ್ಕೊಂಡು ನಮ್ ಕೈಲಿ ಆಗಲ್ಲ. ನಮ್ಮ ಆನ್ಸರ್ ಸಾಧನೆ. ಹೌದು ಸರ್. ನಾವು ಅಕ್ಕಿ ಬಿಟ್ಟಿದ್ದೀವಿ, ನೋಡ್ಕೊಂಡಿದ್ದೀವಿ, ಬಿಟ್ಟಿದ್ ನೋಡಿ. ಇವೆಲ್ಲ ಇಷ್ಟು ನಿಮ್ ಮನೆ ಲೈನ್ ಅಂತ ಹೇಳಿದ್ರೆ, ಈ ಮನೆ ಲೈನ್ ಅಲ್ಲಿ ಕಣ್ಣಿನ ಸಿಂಪ್ಟಮ್ಸ್ ಗಳು ಎಲ್ಲಾ ಒಂದೇ ರೀತಿಲಿ ಇದೆಯಾ ಸರ್? ಹೌದು ಸರ್, ಹೆಚ್ಚು ಕಡಿಮೆ 90% ಹಂಗೆ ಬರುತ್ತೆ ಸರ್. ಒಂದೇ ನೀರು ಬ್ಲೂಗೆ ಹಾಲು, ಅದು ಬ್ಲೂವಿನ ಗೋಲ್ಡ್. ಹೊಸ ಬಣ್ಣಗಳು ಮಾಡಿದಾಗ ಇದು ಬರ್ತದೆ ನೋಡಿ. ಇದೆ ಲಾಲ್ ಚೀನಿ. ಅದು ಯಾವ್ದು ಬಂದಿರ ಸರ್? ಇದೆ ಸರ್, ಮಸಾಲಾ ಚೀನಿ ಅಂತಲ್ಲ, ಇದೆ ಲಾಲ್ ಚೀನಿ. ಯಾವ್ದಲ್ಲ ಇದೆಲ್ಲ ಬಂದಿರೋದೆ, ಇದ್ರಲ್ಲೇ ಬಂದಿರ. ಹೌದು, ಇದೆ ಲಾಲ್ ಚೀನಿ. ಈ ಬಣ್ಣ ಲಾಲ್ ಚೀನಿ ಅಂತ ನಾವು ಹೋಗೋದು. ಯಾರು ಗೊತ್ತಿರ್ತದೆ ಲಾಲ್ ಚೀನಿ ಅಂದ್ರೆ ಇದೆ ಅಂತ. ಇದು ಒರಿಜಿನಲ್ ಲಾಲ್ ಚೀನಿ. ಹೌದು, ಲಾಲ್ ಚೀನಿ. ಹೌದು, ಈ ಬಣ್ಣಗಳು ನಮ್ ಗುರು ಕೊಡೋದು. ವೈಟ್ ಅಲ್ಲಿ ಒಂದೆಲ್ಲೋ ಒಂದ್ ಕಡೆ ಈ ತರ ಗೋಲ್ಡ್ ಪ್ಯಾಚಸ್ ಬಂದ್ರೆ ಅದನ್ನ ಲಾಲ್ ಚೀನಿ ಅಂತಾರಲ್ಲ ಸರ್? ಸರ್ ನಮ್ ಗುರುಗಳು ಕೊಟ್ಟಿರೋ ಬಣ್ಣ ಇದು ಸರ್, ಲಾಲ್ ಚೀನಿ. ಯಾಕಂದ್ರೆ ನಾವು ನೋಡಿಲ್ಲ ಚೀನಿಗಳನ್ನ. ನಮ್ ಗುರುಗಳು ಕೊಟ್ಟು ನಾವು ಅದನ್ನ ಹೇಳ್ಕ ಬರ್ತೀವಿ. ನೋಡಿದ್ ಲಾಲ್ ಚೀನಿ. ನೋಡಿ ಇದೆಲ್ಲನ್ನು ನೋಡ್ಕೊಳ್ಳಿ. ಇದ್ರಲ್ಲೂ ಕಪ್ಪು ಮಚ್ಚ ಇಲ್ಲ ಅಂದ್ರೆ ನಾವು ಅಕ್ಕಿ ಮುಟ್ಟಲ್ಲ. ನೋಡಿ ಇದು ಲಾಲ್ ಚೀನಿ. ಕಚ್ಬಿಟ್ಟು ಯಾವ್ದಾರ ಒಂದು ಬ್ಲಾಕ್ ಇರ್ಲೇಬೇಕು. ನೋಡಿ ನಮ್ಮ ಅಕ್ಕಿಗಳ ಅಕ್ಕಿ ಸೇಮ್ ಅದೇ ನೀರು ತುಂಬಿರ್ತದೆ ಕಣ್ಣಲ್ಲಿ. ನೋಡಿ ಇದು ಅಕ್ಕಿಗಳು ಪ್ರೆಸ್ಗಳು ಹೆಂಗ್ ಮಾಡ್ತಾವೆ ಅಂದ್ಬಿಟ್ಟು ನೋಡಿ. ನೋಡಿ ಏಟಿಗೆ ಬಂತು, ಕ್ಲೀನ್ ಆಗಿ ಏಟ್ ಬಂದ್ಬಿಡ್ತು. ಹೇಳ್ದೆ 7ಕ್ಕೆ ಬರ್ತದ ಅಂದ್ಬಿಟ್ಟು ನೋಡಿ, ಕ್ಲೀನ್ ಆಗಿ 7ಕ್ಕೆ ಬರ್ತಾ ಇದೆ ಬಾಜಿಗೆ. ಆಯ್ತಾಯ್ತು ಆಯ್ತಮ್ಮ. ನೋಡಿ ಬಾಜಿ ನೋಡಿದಾಗ ಕಣ್ಣಲ್ಲಿ ಕರೆಕ್ಟ್ 7 ಬರೋದು ನೋಡಿ. ಮತ್ತೆ ಫ್ರೀ ಆಗುತ್ತೆ, ಆರಾಮಾಗಿದೆ. ಮತ್ತೆ ಬಂತು ಈಗ. ಹೆವಿ ಬಾಜಿ ಅಂತಲ್ಲ ಸರ್ ಇದಕ್ಕೆ? ಇಲ್ಲ ಇದು ಹೆಂಗಂದ್ರೆ ಇದು ಆಡಕ್ ಬಿಟ್ಟಿರೋ ಸರ್. ದೊಡಕಿ ಮಾಡೋದು ಮಾಡಿ 8 ಪಡ ದೊಡಕಿ ಮಾಡಿರೋದು. ಒಂದ್ಸರಿ ಆಕಾಶಕ್ಕೆ ಹೋಗ್ಬಿಟ್ರೆ ಅದು ಬಿಡ್ತದೆ. ಬಿಡ್ದಿರ ಟೈಟ್ ಆಗಿರ್ತೀವಲ್ಲ ನೋಡಿ. ಇದು ಅದ್ರ ಜೊತೆ ಇದಕ್ಕೆ ಅಂತ ಫಸ್ಟ್ 5 ವರ್ಷ ಮುಂಚೆ ಮಾಡಿದ್ವಿ. ಆಗಿದ್ ಗಂಡಿದು 4 ವರ್ಷ ಮುಂಚೆ ಆಗಿದ್ ಗಂಡು. ಒಂದ್ ಹೆಣ್ಣು ಹುಟ್ಲಿ ಅಂತ ಕಾಯ್ಕೊಂಡಿದ್ವಿ. ಈಗ ಅದೇ ಜಾತಿ ಒಂದ್ ಹೆಣ್ಣು ಹುಟ್ಟಿದೆ ಅದೇ ಬೆಡ್ನಲ್ಲಿ. ಈಗ ಹೆಣ್ಣ ಸರ್ ಅದು ಇದು ಹೆಣ್ಣು, ಅದು ಗಂಡು. ಈಗ ಒಂದ್ ಚಿಕ್ಕ ಜೊತೆ ಮಾಡ್ಬೇಕು, ಜಾತಿ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ದೆ. ಆ ಗಂಡು ಕಾಯ್ಕೊಂಡು ಮಡಗಿದ್ವಿ. ಲಾಲ್ ಚೀನಿ ಮಾಡ್ಬೇಕು ಅಂತ. ಲಾಲ್ ಚೀನಿ ಮಾಡ್ಬೇಕಂತ ಮಾಡಿರೋದು. ಅದು 5 ವರ್ಷ ಮುಂಚೆ ಹುಟ್ಟಿದ್ದು ಈ ಜಾತಿಗಳಲ್ಲೇ. ಇದೆಲ್ಲ ಅದಲ್ಲೇ ಅಂದ್ರೆ 5 ವರ್ಷದಿಂದ ಅದಕ್ಕೆ ಜೊತೆ ಹಾಕಿಲ್ಲ. ಮನೆಗೆ ತರಾಗ್ ಮಾಡಿದ್ವಿ ಒಂದ್ ಸೆಟ್ಟು, ಮಾಡಿರಲಿಲ್ಲ. ಹಂಗೇನ್ ಮಾಡ್ಕೊಂಡಿದ್ವಿ, ಇಲ್ಲಿ ಕಾಯ್ಕೊಂಡಿರ ಇದು ಅಂತ ದಾಡಿ ಅಕ್ಕಿನೇ ಸರ್. ಅದು ನಿಜಾನ ಸರ್? ಸುಮಾರಷ್ಟು ದಾವಡಿಗಳಲ್ಲಿ ಒಂದು ಹೆಣ್ಣು ಸೆಟ್ ಆಗಿಲ್ಲ ಅಂತ ಗಂಡನ ಸುಮಾರು ವರ್ಷ ಅದನ್ನ ಒಂಟಿಯಾಗಿ ಇಟ್ಟಿರೋ. ಹೌದು ಸರ್, ಹೌದು ಸರ್, ಹೌದು. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಮನೆ ಎಲ್ಲ ಒಂದೇ ಬೆಟ್ಲೈನ್ಗಳು. ಕೆಲವು ಹೆಣ್ಣು ಒಳಗೆ ಮಿಕ್ಸ್ ಇರ್ತದೆ. ಒಂದೊಂದು ಬದರ್ತದೆ ನೋಡಿ. ಇವಾಗ ಈ ಮಾಡ್ಬೇಕಂತ ಮಾಡಿದ ಅಕ್ಕಿಗಳಿವು ಇದಕ್ಕೆ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ದು. ಕೈ ಒಟ್ಟು ಸಾಕಷ್ಟು ಗೆರಗಳಿದೆ. ಬೇರೆ ಅಕ್ಕಿ ಮಿಕ್ಸ್ ಮಾಡ್ಬೇಕಂದ್ರೆ ನಮ್ಮ ಅಕ್ಕಿನ ಮಾಡ್ಕೊಂಡ ಅಂತ ಮಾಡಿದ್ರೆ ಅದು ಬಂದಿದೆ ಗೆರ್ವ. ಈಗ ಇದಕ್ಕೆ ತಂದೆ ಮಕ್ಷಿತ್ರವಾಳು, ಅದಕ್ಕೆ ತಾಯಿ ಮಕ್ಷಿತ್ರವಾಳು. ಎಕ್ಸಲೆಂಟ್ ಇದೆ ಸರ್ ಬಣ್ಣ ಮಾತ್ರ. ಸರ್ ಇದೆಲ್ಲ ಇಲ್ಲ ಸರ್, ಇವೆಲ್ಲ ಇಲ್ಲ ಸರ್, ಸಿಗಲ್ಲ ಸರ್. ಗಂಡಿದು ಎಕ್ಸಲೆಂಟ್ ಇದೆ. ಅದು ಹೌದು ಕಲಂಕ. ಆರ್ಡರ್ ಅಕ್ಕಿ ಇದು, ಆರ್ಡರ್ ಅಕ್ಕಿ ಇದು. ಪಟ ಬಿಟ್ಟು ಆಡ್ಸಿದ್ದೀರಾ ಸರ್? ಹೌದು. ಏನ್ ಬಂದಿದೆ ಸರ್? 5 ಗಂಟೆ ಬಂತು, ಒಳ್ಳೆ ಬಾಜಿ ಬಂತು, ಸಖತ್ ಬಾಜಿ ಬಂತು, ಒಳ್ಳೆ ಟೈಮ್ ಬಂತು ಸರ್. ಈ ಕಳ್ಳಂಕದಲ್ಲಿ ಕಣ್ಣಲ್ಲಿ ನಾವು ಕಂಡಿಡಿಯಕ್ಕೆ ಸರ್ ಅದು ಕಲಾಂಕಲ ಬೆಳೆ ಕಣ್ಣು ನೋಡಿ. ಹಂಗೆ ನೋಡಿ ಕಪ್ ನೀರು ಅಂದ್ರೆ ಕಲಾಂಕ ನೀರೇ. ಡಬಲ್ ಐಸ್ ಸರ್. ಈ ತರ ಬಂದ್ರೆ ಹೆಂಗೆ ಸರ್ ಅಕ್ಕಿ? ಸರ್ ನಮ್ಮ ಅಂದಾಜು ಜಾತಿಗಳು ಹಳೆ ಅಕ್ಕಿ ಜಾತಿ ಬರ್ತಾ ನಾವ್ ಹಳೆ ಅಕ್ಕಿ ಬರ್ತಾ ಬಂದ್ಬಿಡ್ತದೆ. ಇದ್ರಲ್ಲಿ ಇವಾಗ ನಾವು ಬಣ್ಣ ಹೆಂಗ್ ಬರ್ತೀವಿ ಅಂದ್ರೆ ಫುಲ್ ಕೆಂಪೆ ಬರ್ಬೇಕು. ಫುಲ್ ಒಳ್ಳೆ ಕೆರ ರಿಲೀಸ್ ಆಗುತ್ತೆ ಹಳೆ ಅಕ್ಕಿಗಳಲ್ಲಿ.